ಹಾಯ್ ಎವ್ರಿವನ್, ನೀವೇನಾದ್ರು BPL ಕಡೆ ಹೊಂದಿದ್ದೀರಾ? ಸಿಎಂ ಅವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಹೊಸ ಬದಲಾವಣೆ ಏನು ಎತ್ತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನ ಪಡಿತರ ಚೀಟಿ ಕೂಡ ಹೊಂದಿರ್ತೀರಾ. ಈ ಪೈಕಿ ಸರ್ಕಾರಿ ಸೌಲಭ್ಯಗಳು ಸಿಗುವುದು BPL ಕಾರ್ಡರಿಗೆ ಮಾತ್ರ ಆಗಿರುತ್ತೆ. ಇದು ಸಾಮಾನ್ಯವಾಗಿ ಬಡತನ ರೇಖೆಗಿಂತ ಯಾರು ಕಡಿಮೆ ಆಗಿದ್ದಾರೆ ಅವರಿಗೆ ಮಾತ್ರ ಇದು BPL ಕಾರ್ಡ್ ಯೋಜನೆ ಬರ್ತದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಜನ ಶ್ರೀಮಂತರು ಕೂಡ ಈ ಕಾರ್ಡ್ ಅನ್ನು ಹೊಂದಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಸರ್ಕಾರ ಕಡಿವಾಣ ಹಾಕೋದಕ್ಕೆ ಒಂದೊಳ್ಳೆ ಹೊಸ ತೀರ್ಮಾನ ಕೂಡ ಕೈಗೊಂಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಗಮನಿಸಬಹುದು. ಆ ಶ್ರೀಮಂತರು ಈ ರೀತಿ BPL ಕಾರ್ಡ್ ಪಡೆದುಕೊಂಡು ದುರುಪಯೋಗ ಮಾಡ್ಕೊಳ್ತಿದ್ದಾರೆ. ಮತ್ತೊಮ್ಮೆ ಅನರ್ಹರು ಕೆಲವರು ಫೇಕ್ ಕಾರ್ಡ್ ಅನ್ನು ಪಡೆದುಕೊಂಡು ನಕಲಿಯನ್ನು ಕೂಡ ಆರೋಪ ಕೇಳಿದೆ. ಇದರ ನಡುವೆ ಇದನ್ನ ಕಡಿವಾಣ ಹಾಕೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡಿ ಹೊಸ ಘೋಷಣೆ ಕೂಡ ಮಾಡಿದ್ದಾರೆ. ಅನ್ನ ಬಗ್ಗೆ ಕೂಡ ನಿಮಗೆ ಗೊತ್ತಿರೋಗೆ 5 ಬಗೆಗಳಲ್ಲಿ ಅಲ್ಲಿ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ. ಅದರಲ್ಲೂ BPL ಕಾರ್ಡ್ ಅಲ್ಲಿ ಹೆಚ್ಚಿನ ಪ್ರಮಾಣ ಪಡಿತರ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಪಡಿತರ ಅಷ್ಟೇ ಅಲ್ಲದೆ ನಿಮಗೆ ಸಾಕಷ್ಟು ಸರ್ಕಾರಿ ಸೌಲಭ್ಯಗಳು ಕೂಡ ಇದಾವೆ. ಪರಿಶೀಲನೆ ನಡೆದಿದೆ. ಸಿಎಂ ಅವರು ಪರಿಶೀಲನೆ ಮಾಡಬೇಕು. ಅನರ್ಹರು ಯಾರೆಲ್ಲ ಅನರ್ಹರು ಇದ್ದಾರೆ, ಎಲಿಜಿಬಲ್ ಇಲ್ಲ, ಅವರು BPL ಕಾರ್ಡ್ ರದ್ದು ಮಾಡಬೇಕು. ಇದು ಪಂಚಾಯತಿ ಮಟ್ಟದಲ್ಲಿ ಕೂಡ ಮಾಡಬೇಕು. ಈ ಕುರಿತಂತೆ ಮಾನದಂಡ ಕೂಡ ಕಟ್ಟುನಿಟ್ಟುವಾಗಿ ಜಾರಿಗೊಳಿಸಬೇಕು ಅಂತ ಹೇಳಿ ಮಹತ್ವದ ಸೂಚನೆ ಕೂಡ ಕೊಟ್ಟಿದ್ದಾರೆ. ಏನಂದ್ರೆ ಅನ್ನ ಬಗ್ಗೆ ಬಂದ್ಬಿಟ್ಟು ಕಾಳ ಸಂತೆಯಲ್ಲಿ ಮಾರಾಟ ಆಗ್ತದೆ. ಅಕ್ಕಿ ಬದಲು ಲೋಕಲ್ ಅಲ್ಲಿ ಪ್ರಾದೇಶಿಕ ಆಹಾರಗಳು ಕೆಲವೊಂದು ಕಡೆ ಜೋಳ, ರಾಗಿ ಆ ರೀತಿ ಅದನ್ನು ಕೂಡ ಕೊಡಬೇಕು. ಅದ್ರ ಬಗ್ಗೆ ಗಮನ ವಹಿಸಬೇಕು. ಸಾಕಷ್ಟು ಅನರ್ಹ BPL ಕಾರ್ಡ್ ಇದಾವೆ. ಬರೋಬ್ಬರಿ ನಿಮ್ಗೆ ಗೊತ್ತಿರೋ 7 ಲಕ್ಷ 8 ಲಕ್ಷ ಇದಾವೆ. ಅದರಲ್ಲಿ 4-5 ಲಕ್ಷ ಜನ ಫೇಕ್ BPL ಕಾರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ಟ್ಯಾಕ್ಸ್ ಪೇಯರ್ಸ್ ಕೂಡ ಇದ್ದಾರೆ. ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ರಿಡ್ಯೂಸ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಅದನ್ನು ಕೂಡ ತೆಗೆದು ಹಾಕಬೇಕು ಅಂತ ಹೇಳಿ ಕೂಡ ಆರೋಪ ಹೊಂದಿದೆ. ಒಟ್ಟು ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಾಕಷ್ಟು ಬೇಕು. ಸಾಕಷ್ಟು ಮರಣ ಹೊಂದಿದವರು ಕೂಡ ಇದ್ದಾರೆ. ಸಾಕಷ್ಟು ಜನ ಅನರ್ಹರಿದ್ದಾರೆ. ಯಾರು ರೇಷನ್ ಕಾರ್ಡ್ ತೆಗೆದುಕೊಂಡಿಲ್ಲ, ಟ್ಯಾಕ್ಸ್ ಪೇಯರ್ಸ್ ಆಗಿರ್ತೀರಾ, ಸರ್ಕಾರಿ ನೌಕರಾಗಿರ್ತೀರಾ, ಬಡತನ ರೇಖೆಗಿಂತ ಕಡಿಮೆ ಇರೋರಿಗೆ ಮಾತ್ರ BPL ಕಾರ್ಡ್ ಆಗಿರುತ್ತೆ. ನಿಮ್ದು ಇನ್ಕಮ್ ಜಾಸ್ತಿ ಆಗಿ, ಆದಾಯ ಜಾಸ್ತಿ ಆಗಿ, ನಿಮ್ಗೆ ಹೆಚ್ಚು ಭೂಮಿಗಳನ್ನ ಹೊಂದಿದ್ರೆ ಅಂತವರಿಗೆ ಕೂಡ ಕ್ಯಾನ್ಸಲ್ ಆಗಬೇಕಾಗುತ್ತೆ. ಇದು ಪಂಚಾಯತಿ ಮಟ್ಟದಲ್ಲಿ ಆಡಿಟ್ ಮಾಡಿ ಪಂಚಾಯತಿ ಮಟ್ಟದಲ್ಲಿ ಇದನ್ನ ತೀರ್ಮಾನ ಕೈಗೊಳ್ಳಬೇಕು ಅಂತ ಹೇಳಿ ಮನವಿ ಕೂಡ ಮಾಡಿದ್ದಾರೆ. ಇದನ್ನ ಬಂದ್ಬಿಟ್ಟು ರಾಜ್ಯ ಸರ್ಕಾರವೇ ಅನೌನ್ಸ್ಮೆಂಟ್ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಅವರ ಇದನ್ನ ಘೋಷಣೆ ಕೂಡ ಮಾಡಿದ್ದಾರೆ. ಅದನ್ನು ಕೂಡ ನೀವು ಜ್ಞಾಪನ ಇಟ್ಕೋಬೇಕು. ಇಷ್ಟೆಲ್ಲ ಮಾಹಿತಿಗಳು ನಿಮಗೆ ಗೊತ್ತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಬಗ್ಗೆ ಯೋಜನೆ ಯಾರು ಹಣ ತಗೊಳ್ತಿದಾರ ಅವರಿಗೆ ಈ ಹೊಸ ಅಪ್ಡೇಟ್. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.